ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ಸತತ 5 ಗಂಟೆಗಳಿಂದಲೂ ಮಾಡಾಳು ವಿರೂಪಾಕ್ಷಪ್ಪ ವಿಚಾರಣೆ ನಡೀತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಆಂಟೋನಿ ಜಾನ್ ಟ್ರ್ಯಾಪ್ ಹಾಗೂ ಮನೆಯಲ್ಲಿ ಸಿಕ್ಕ ಹಣದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಪ್ರಶ್ನೆಗಳನ್ನು ಕೇಳಿದ್ದು ಟ್ರ್ಯಾಪ್ಗೂ ನನಗೂ ಸಂಬಂಧ ಇಲ್ಲ, ನಾನು ಯಾರಿಗೂ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ರಾಜಕೀಯವಾಗಿ ನನ್ನನ್ನು ಮುಗಿಸುವ ತಂತ್ರ ಇದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಮನೆಯಲ್ಲಿ ಸಿಕ್ಕ ಹಣ ನನ್ನ ಸ್ವಂತ ದುಡಿಮೆಯ ಹಣ, ಅಡಿಕೆ ವ್ಯಾಪಾರದಿಂದ ಬಂದಿದೆ. ಯಾಕಂದ್ರೆ ಸುಮಾರು 120 ಎಕರೆ ಅಡಿಕೆ ತೋಟ ಇದ್ದು ಅದರಲ್ಲಿ ಬಂದ ಹಣ ಅದು, ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡ್ತೀನಿ ಅಂದಿದ್ದಾರಂತೆ. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ತೆಲಂಗಾಣ ಸಿಎಂ ಕೆಸಿಆರ್ ಪುತ್ರಿ ಕವಿತಾ ದೆಹಲಿಗೆ ಬಂದಿದ್ದಾರೆ. ನಾಳೆ ದೆಹಲಿಯಲ್ಲಿ ಇಡಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ವಿಚಾರಣೆಗೂ ಮೊದಲು ಕವಿತಾ ಮೋದಿ ಸರ್ಕಾರ ಐಟಿ, ಇಡಿ, ಸಿಬಿಐ ಮೇಲೆ ವಾಗ್ದಾಳಿ ಮಾಡಿದರು. एनफोर्समेंट डायरेक्टरेट और या किसी भी इन्वेस्टिगेटिव एजेंसी एक वुमेन सिटीजन को इंट्रोगेट करना चाहती है तो एक फंडामेंटल राइट वुमेन का होता है कि वुमेन के घर पे आके इन्वेस्टिगेट करें, और पूरा इसका लॉ में हमें सपोर्ट है वुमेन के लिए. लेकिन हम इलेक्शन हारेंगे या जीतेंगे, एनफोर्समेंट डायरेक्टरेट यूज करेंगे, बैकडोर से गवर्नमेंट में आएंगे, इस तरीके का तो हमने देख लिया है. 9 राज्यों में चला है और तेलंगाना में वो चल नहीं पाया. उन्होंने कोशिश किया है लेकिन हमने चलने नहीं दिया. तो इसीलिए उनका अभी एफर्ट ये है कि किसी भी तरीके से ईडी डाल दो, धमका दो, डरा दो. देखिए जब भी एनफोर्समेंट डायरेक्टरेट और ಇನ್ನು ದೆಹಲಿ ಅಬಕಾರಿ ನೀತಿಯಲ್ಲಿ ಸಿಬಿಐ ಆಪ್ನ ಮನೀಶ್ ಸಿಸೋಡಿಯಾ ಅವರನ್ನು ಬಂಧಿಸಿ ತಿಹಾರ್ ಜೈಲಿಗೆ ಕಳುಹಿಸಿತ್ತು. ಆದರೆ ಇವತ್ತು ತಿಹಾರ್ ಜೈಲಿಗೆ ಹೋಗಿ ಜಾರಿ ನಿರ್ದೇಶನಾಲಯದವರು ಸಿಸೋಡಿಯಾ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವಿಚಾರಣೆ ವೇಳೆ ಏನನ್ನು ಹೇಳ್ತಿಲ್ಲ ಅಂತ ಕಾರಣ ಕೊಟ್ಟು ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ.